ಹಾಯ್ ಹಲೋ ಎವ್ರಿವನ್. ನಾವೀಗ ತಿಳ್ಕೊಳ್ಳೋ ಕೋರ್ಸು BSc ಅಗ್ರಿಕಲ್ಚರ್. ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಈ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಈಗಲೇ ಅಲ್ಲ, ಫ್ಯೂಚರಲ್ಲೂ ಕೂಡ ಈ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕಂದರೆ 90% ಎಲ್ಲರೂ ಈಗ ಅಗ್ರಿಕಲ್ಚರ್ ಮೇಲೇ ಡಿಮ್ಯಾಂಡ್ ಆಗ್ತಾ ಇದೆ. ಅದರಲ್ಲೂ ಕೂಡ ನ್ಯಾಚುರಲ್ಲಾಗಿ ಹೇಗೆ ಎಲ್ಲದನ್ನು ಬೆಳಿಬೇಕು, ಯಾವುದೇ ಕೆಮಿಕಲ್ ಹಾಕದೆ, ಸೊ ಅದನ್ನೆಲ್ಲ ಇದರಲ್ಲಿ ಕಲಿತಾ ಹೋಗ್ತಾರೆ. ಸೊ ಹಾಗಾಗಿ ಈ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಈ ಕೋರ್ಸಲ್ಲಿ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ ಅಂದರೆ, ಸಿಲೆಬಸ್ ಏನೇನಿರುತ್ತೆ ಅಂದರೆ, ಮೈಕ್ರೋಬಯಾಲಜಿ, ಸಾಯಿಲ್ ಸೈನ್ಸ್, ಜೆನೆಟಿಕ್ಸ್, ಪ್ಲಾಂಟ್ ಬ್ರೀಡಿಂಗ್, ಫುಡ್ ಮೈಕ್ರೋಬಯಾಲಜಿ ಅಂಡ್ ಪೋಸ್ಟ್ ಹಾರ್ವೆಸ್ಟಿಂಗ್ ಮೆಥಡ್ಸ್. ಪೋಸ್ಟ್ ಹಾರ್ವೆಸ್ಟಿಂಗ್ ಮೆಥಡ್ ಏನು ಅಂತ ಅಂದರೆ, ಪ್ಲ್ಯಾಂಟ್ಸ್ನ ಹಾರ್ವೆಸ್ಟ್ ಹೇಗೆ ಮಾಡಬೇಕು ಅನ್ನೋದೇ ಇದರ ಸ್ಪೆಷಾಲಿಟಿ. ನ್ಯೂ ಮೆಥಡಲ್ಲಿ ಹೇಗೆ ಪ್ಲ್ಯಾಂಟ್ನ ಹಾರ್ವೆಸ್ಟ್ ಮಾಡೋದು, ಯಾವುದೇ ಕೆಮಿಕಲ್ಸ್ ಇಲ್ಲದೆ ಅನ್ನೋದನ್ನು ಈ BSc ಅಗ್ರಿಕಲ್ಚರಲ್ಲಿ ಮೇಯ್ನಾಗಿ ಕಲಿತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಈ ಅಗ್ರಿಕಲ್ಚರ್ ಟೆಕ್ನಾಲಜಿ ಓದೋದ್ರಿಂದ ನಾವು ಹೇಗೆ ಮಾಡ್ರನ್ನಾಗಿ ಅಗ್ರಿಕಲ್ಚರ್ ಫೀಲ್ಡ್ನ ಅಡ್ವಾನ್ಸ್ಡಾಗಿ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಹೇಗೆ ನ್ಯಾಚುರಲ್ಲಾಗಿ ತುಂಬ ಇಳುವರಿ ಬರೋ ಥರ ಮಾಡೋದನ್ನೆಲ್ಲ ಇದರಲ್ಲಿ ಕಲಿತಾ ಹೋಗ್ತೀವಿ. ಹಾಗೆ ಫ್ಯೂಚರಲ್ಲೂ ಕೂಡ ಈ ಕೋರ್ಸ್ಗೆ ತುಂಬ ಗ್ರೋತ್ ಇದ್ದೇ ಇರುತ್ತೆ. ಈ ವ್ಯವಸಾಯ ಅನ್ನೋದಿಲ್ಲದೆ ಇದ್ದರೆ ಈ ಜನ್ರೇಷನ್ ಅಥವಾ ನೆಕ್ಸ್ಟ್ ಜನ್ರೇಷನ್ ಅನ್ನೋದೇ ಜನ್ರೇಷನ್ಗೆ ಫುಡ್ಡೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಮಾಡ್ರನ್ನಾಗಿ ಹೇಗೆ ನಾವು ಜಾಸ್ತಿ ಇಳುವರಿ ತೊಗೋಬೋದು ಅಂತ ಎಲ್ಲ ಇದನ್ನು ಡೀಪಾಗಿ ಕಲಿಸ್ತಾರೆ. ಅಂತ ಅಂದರೆ ಹ್ಯೂಮನ್ ಸೋರ್ಸು ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ, ಬಟ್ ವ್ಯವಸಾಯ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಸೊ ಅವ್ರಿಗೆ ತಕ್ಕನಾಗಿ ನಾವು ವ್ಯವಸಾಯನ ಮಾಡ್ರನ್ ವೇಯಲ್ಲಿ ಮಾಡೋದನ್ನು BSc ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಗ್ರೋತು ಜಾಸ್ತಿ ಮಾಡೋದ್ರಿಂದ ಹೊಸ ಮಿಷಿನ್ ಹೇಗೆ ತಯಾರು ಮಾಡಬೇಕು, ಸೊ ಹಾಗೆ ಹಾರ್ವೆಸ್ಟಿಂಗ್ ಬಗ್ಗೆನೂ ಇರುತ್ತೆ. ಇದನ್ನೆಲ್ಲ ಅಗ್ರಿಕಲ್ಚರಲ್ಲಿ ಕಲಿತೀವಿ. ಸೊ ಓಕೆ, ನೆಕ್ಸ್ಟು ಈ ಕೋರ್ಸ್ ಮಾಡೋದಕ್ಕೆ ಬೇಕಾದರೆ ಎಲಿಜಿಬಿಲಿಟಿ ನೋಡೋದಾದರೆ PUCಯಲ್ಲಿ 50% ಇರಬೇಕಾಗುತ್ತೆ. ಸೈನ್ಸ್ ಸ್ಟ್ರೀಮೇ ಆಗಬೇಕಾಗುತ್ತೆ ಈ ಅಡ್ಮಿಷನ್ ತೊಗೊಳ್ಳೋದಕ್ಕೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಮ್ಯಾಂಡೇಟ್ರಿ ಆಗಿರಬೇಕಾಗುತ್ತೆ. ಈ ಕೋರ್ಸ್ನ ಡ್ಯೂರೇಷನ್ಸ್ ಬಂದು ಇದು 4 ಇಯರ್ ಕೋರ್ಸು. ಸೊ ಫೀಸ್ ಬಂದು ಡಿಪೆಂಡ್ಸ್ ಆನ್ ಕಾಲೇಜ್, ಟಾಪ್ ಯೂನಿವರ್ಸಿಟಿ ಮೇಲೆ ಫೀಸು ಡಿಪೆಂಡ್ ಆಗಿರುತ್ತೆ. ಓಕೆ, ನಿಮಗೆ ಈಗ ಒಂದು ಡೌಟ್ ಬರ್ಬೋದು, ಈ ಥರ ಹೈ ಡಿಮ್ಯಾಂಡ್ ಇರೋ ಕೋರ್ಸ್ಗೆ ಜಾಬ್ಸು ಎಲ್ಲೆಲ್ಲಿ ಸಿಗುತ್ತೆ ಅಂತ ಅಲ್ವಾ? ಗೌರ್ಮೆಂಟ್ ಹಾಗೆ ಪ್ರೈವೇಟ್ ಎರಡರಲ್ಲೂ ನಿಮಗೆ ಜಾಬ್ಸ್ ತುಂಬ ಇದ್ದಾವೆ. ಜಾಬ್ಸ್ ನೋಡೋದಾದರೆ ಫಾರ್ಮಿಂಗ್ ಮ್ಯಾನೇಜರ್, ಫರ್ಟಿಲೈಜೇಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು. ಅಗ್ರಿಕಲ್ಚರ್ ಆಫೀಸರು, ಅಗ್ರಿಕಲ್ಚರ್ಗೆ ಬೇಕಾಗಿರೋ ಮಿಷಿನ್ನು ಹೇಗೆ ಪ್ರಾಡಕ್ಟ್ ಮಾಡೋದು ಆ ಥರ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು. ಈ ಥರ ತುಂಬ ಜಾಬ್ಸು ಈ ಕೋರ್ಸ್ ಮಾಡಿದವ್ರಿಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸ್ಯಾಲ್ರಿ ನೋಡೋದಾದರೆ ಇವ್ರಿಗೆ ಸ್ಟಾರ್ಟಿಂಗ್ಗೆ 3 lakhsಯಿಂದ 10 lakhsವರೆಗೂ ಪ್ರೊವೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಬೇರೆ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ಯಾವ ಕಾಲೇಜ್ ಬೆಸ್ಟು, ಯಾವ ಯೂನಿವರ್ಸಿಟೀಸ್ ಬೆಸ್ಟು, ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.